ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿದು ಹಾಸ್ಪಿಟಲ್ ತೋರಿಸ್ತಾ ಇದ್ದಾಳೆ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅನ್ಕೊಂತೀನಿ. ಆ್ಯಕ್ಚುಲಿ ಪ್ರವೀದು ಆಪ್ರೇಷನ್ ಇತ್ತು. ಏನು ಅಂದರೆ ಲಾಸ್ಟ್ ಮಂತಲ್ಲಿ ಅವನಿಗೆ ಹ್ಯಾಂಡ್ ಡಿಸ್ಲೊಕೇಟ್ ಆಗ್ತಾನೆ ಇತ್ತು ಅವಾಗವಾಗ. ಸೊ ಇವಾಗ ಡಿಸಿಷನ್ ತಗೋಬಿಟ್ಟು ಆಪ್ರೇಷನ್ಗೆ ಅಡ್ಮಿಟ್ ಆಗ್ತಾ ಇದ್ದೀವಿ. ಸೊ ಅದನ್ನ ಲಾಗ್ ಮಾಡೋಣ ಅಂತ ನಿಮ್ಮೆಲ್ರಿಗೂ ತೋರ್ಸೋಕ್ಕೆ ಮಾಡಿದ್ದು. ಸೊ ನಮ್ಮತ್ತೆ ಊರಿಂದ ನನಗೋಸ್ಕರ ಇದೆಲ್ಲ ತೊಗೊಂಬಂದಿದ್ರು. ಪ್ರವಿ ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇ ಇವರೆಲ್ಲ ಬಂದಿದ್ದು. ಸೊ ನಾನು ಅಡ್ಮಿಟ್ ಮಾಡಿಬಿಟ್ಟು ಮನೆಗೆ ಬಂದಿದ್ದೆ. ಸೊ ಪ್ರವೀನ ಓಟಿ ಕರ್ಕೊಂಡು ಹೋಗ್ತಾ ಇದ್ರು. ಸೊ ಸಿಯಾ ಏನು ಹೇಳ್ತಿದ್ದಲ್ಲ ನೋಡಿ. ಸೊ ನಾನು ಆಪರೇಷನ್ ಥಿಯೇಟರ್ ಹತ್ರ ನಿಂತ್ಕೊಂಡ್ಬಿಟ್ಟು ಕಾಯ್ತಾ ಇದ್ದೆ ಪ್ರವಿಗೋಸ್ಕರ. ಸೊ 11ಗೆ ಕರ್ಕೊಂಡು ಹೋಗ್ಬಿಟ್ಟು ಒಳಗಡೆ 5 o'clockಗೆ ಹೊರ್ಗಡೆ ಕರ್ಕೊಂಡ್ ಬಂದಿದ್ದು. ನನಗೆ ಪ್ರೆಗ್ನೆಂಟ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ತಿತ್ತು. ಸೊ ಸಿಯಾನ್ ಅತ್ತೆ ಬಂದು ಸ್ವಲ್ಪ ತುಂಬಾನೇ ಹೆಲ್ಪ್ ಮಾಡಿದ್ರು. ಇವರಿಂದ ತುಂಬಾ ಹೆಲ್ಪ್ ಆಯ್ತು. ಇವಳು ಸಿಯಾ ಅತ್ತೆ. ಸೊ ಸಿಯಾನ್ ಊಟ ತಿಂಡಿ ಎಲ್ಲ ಹಾಸ್ಪಿಟಲ್ ಅಲ್ಲೇ ನಡೀತಾ ಇತ್ತು 3 to 4 days. ಮದರ್ಸ್ ಡೇ ನೆಕ್ಸ್ಟ್ ಡೇ ಇದೆ ಅಂದ್ರೆ ಇವತ್ತೊಂದು ಗೇಮ್ ಕೂಡ ಇತ್ತು ಅಲ್ಲಿ. ಸೊ ನಾನು ಕೂಡ ಗೇಮ್ ಎಲ್ಲ ಆಟ ಆಡಿದ್ದೀನಿ. ಮುಂದೆ ನೀವು ನೋಡ್ಬೋದು ಆ ವಿಡಿಯೋನ. ಸೊ ಪ್ರವಿ ಹೇಗ್ ರಿಕವರಿ ಆಗ್ತಾ ಇದಾರೆ ಅಂತ ನಾನು ನೆಕ್ಸ್ಟ್ ಲಾಗಲ್ಲಿ ನಿಮ್ಗೆಲ್ರಿಗೂ ತಿಳಿಸ್ತೀನಿ. ಸೊ ಅವ್ರ ಪಪ್ಪನ್ ನೋಡ್ಬಿಟ್ಟು ಸಿಯಾ ತುಂಬಾ ಶಾಕ್ ಆಗಿ ಎತ್ಕೋ ಅಂತಾನು ಕೇಳ್ತಾ ಇಲ್ಲ. ಆ ತರ ಚೇಂಜ್ ಆಗ್ಬಿಟ್ಟಿದ್ದಾಳು ಆಲ್ರೆಡಿ. ಇನ್ನ ಇವನ್ ರಿಕವರಿ ಆಗಕ್ಕೆ 2 to 3 months ಬೇಕಾಗತ್ತಂತೆ. ಸೊ ಅಲ್ಲಿವರ್ಗ ನಾನು ಅವ್ರನ್ನ ನೋಡ್ಕೋಬೇಕು. ಅದೆಲ್ಲ ಯಾವ ತರ ನಡೀತಾ ಇದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತೀನಿ. ಹಾಗೆ ಹಾಸ್ಪಿಟಲಿಂದ ಇವರಿಗೆ ಮೆನು ಕೂಡ ಇರುತ್ತೆ. ಸೊ ಟೈಮ್ ಸರಿಗೆ ಅವ್ರದ್ದೇ ಮೆನುನ ಪೇಷಂಟ್ನ ಊಟ ತಗೋಬೇಕು. ಸೊ ಆ ಮೆನು ಏನೇನು ಬಂದಿತ್ತು ಅಂತ ತೋರಿಸ್ತೀನಿ ನಿಮ್ಮೆಲ್ರಿಗೂ, ಬನ್ನಿ. ಸೊ ಪೇಷಂಟ್ಗೆ ಅವ್ರದ್ದೇ ಮೆನು ಇರೋದ್ರಿಂದ ಅದೇ ಊಟನೇ ಅವ್ರು ತಿನ್ಬೇಕಾಗತ್ತೆ. ಇನ್ನು ಔಟ್ಸೈಡ್ ಫುಡ್ನ ಅಲೋ ಮಾಡಲ್ಲ. ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಮನೆಯಿಂದ ಎಲ್ಲ ಕಳಿಸ್ಬೇಕು ಅಂತ. ಬಟ್ ಅದೇನೂ ಆಗಲೇ ಇಲ್ಲ. ನಾವು ಕೂಡ ಅಲ್ಲೇ ತಿನ್ನೋ ಥರ ಆಗ್ಬಿಡ್ತು. ಸೊ ಪ್ರವಿದು ಲಂಚ್ ಟೈಮ್ಗೆ ರೈಸು ಮತ್ತು ಚಪಾತಿ, ಪಲ್ಯ, ರಸಮ್ ಹಾಗೆ ಸಾಂಬಾರೆಲ್ಲ ಕೊಟ್ಟಿದ್ರು. ಕರ್ಡ್ ಕೂಡ ಇತ್ತು. ಡೈಲಿ ಚೇಂಜ್ ಆಗ್ತಾ ಇತ್ತು. ಒಂದು ದಿನ ಮುದ್ದೆ ಎಲ್ಲ ತಗೋಬೋದಿತ್ತು. ಈ ಥರ ಎಲ್ಲ ಲಂಚ್ ಇರುತ್ತೆ ಅಲ್ಲಿ. ಮಣಿಪಾಲ್ ಹಾಸ್ಪಿಟಲಲ್ಲಿ ನಾವು ಅವನಿಗೆ ಸರ್ಜರಿ ಮಾಡಿಸಿದ್ದು. ಸೊ ತುಂಬಾ ಎಕ್ಸ್ಪೆನ್ಸಿವ್, ತುಂಬಾ ಎಲ್ಲ ಕಾಸ್ಟ್ಲಿ. ನನಗಂತೂ ಒಂದು ಕಾಫಿಗೆ 70 ರೂಪೀಸ್ ಇತ್ತು ಅಲ್ಲಿ. ಇದೇ ಥರ ಒಂದು 3 to 4 ಡೇಸ್ನ ಕಳೆದ್ಬಿಟ್ಟು ಡಿಸ್ಚಾರ್ಜ್ ಆಗಿಬಿಟ್ಟು ಮನೆಗೆ ಬಂದಿದ್ದೀವಿ. ಸೊ ಅದಕ್ಕೆ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡಿರೋದು. ಹಾಗೆ ಇದು ಹಾಸ್ಪಿಟಲ್ ಬರೋದು ಓರಿಯನ್ ಬ್ಯಾಕ್ ಸೈಡಲ್ಲೇ. ಸೊ ಅಲ್ಲೇ ವಾಕಬಲ್ ಇರೋದ್ರಿಂದ ನಾವು ಹೋಗಿದ್ವಿ ಓರಿಯನ್ ಮಾಲ್ಗೆ ಲಾಸ್ಟ್ ಡೇ. ಸಿಯಾ ಕೂಡ ಆಟ ಆಡಬೇಕು, ಇನ್ನು ಮತ್ತೆ ಔಟ್ಸೈಡ್ ಹೋಗೋಕ್ಕಾಗಲ್ಲ ನಾವೆಲ್ಲ ಅಂತ ಅಲ್ಲೇ ಇದ್ವಲ್ಲ ಅಂತ ಕರ್ಕೊಂಡು ಹೋಗಿದ್ವಿ ಸಿಯಾನ. ಸಿಯನ ಅತ್ತೆ, ನಾನು ಹಾಗೆ ನಮ್ಮ ಅತ್ತೆ ಕೂಡ ಬಂದಿದ್ರು. ಅವರೆಲ್ಲಾನು ಸೇರ್ಕೊಂಡು ಹೋಗಿದ್ವಿ. ಸೊ ಸಿಯಾ ಗುಂಡುಮರಿಗೆ KFC ಇಷ್ಟ, ಹಾಗೆ ನನಗೂ ಇಷ್ಟ. ಮತ್ತಿನ್ನ ಗ್ಯಾಪ್ ಆಗಿಬಿಡುತ್ತೆ ಅಂತ ಏನು ಅಡ್ಮಿಟ್ ಆದರೆ ಇವ್ರು KFC ತಿಂತಿದಾರಂತ ಅನ್ಕೋಬೇಡಿ. ಆ್ಯಕ್ಚುಲಿ ತುಂಬ ಕ್ರೇವಿಂಗ್ಸ್ ಆಗ್ತಾ ಇತ್ತು. ಅದಕ್ಕೆ KFC ತೊಗೊಂಡ್ವಿ. ಪ್ರವೀಣೇ ಹೇಳಿದ್ರು ತಿನ್ನು ಅಂತ. ಸೊ ಅದಕ್ಕೇನೆ. ಹಾಗೆ ಗುಂಡಕ್ಕಗೆ ಸ್ಯಾಂಡಲ್ಸು ಮತ್ತೆ ಬಟ್ಟೆ ನೋಡಿದ್ವಿ. ಬರ್ಡೇಗೆ ಆಚೆ ಬರೋಕ್ಕಾಗಲ್ಲ, ಪ್ರವೀಣೇ ಇರಲ್ವಲ್ಲ ಕಾರ್ ಓಡಿಸ್ಲಿಕ್ಕೆ. ಅದಕ್ಕೆ ನೋಡಿದೆ, ಬಟ್ ಯಾವುದೂ ಇಷ್ಟ ಆಗಿಲ್ಲ. ಅದಕ್ಕೆ ಹಾಗೆ ಬಂದ್ವಿ. ಸೊ ಮೇಡಮ್ ಅವರು KFCನ ಯಾವ ಥರ ತಿಂತಿದ್ರು ಅಂದರೆ ನೋಡಿ. ಸೊ ಈ ಥರ ಓರಿಯನ್ ಔಟ್ಸೈಡ್ ಎಲ್ಲ ಹೋಗ್ಬಿಟ್ಟು ನಾವು ಹಾಸ್ಪಿಟಲ್ಗೆ ಒಂದು 2 hours ಹೊರಗಡೆ ಇವಳನ್ನೆಲ್ಲ ಸುತ್ತಾಡಿಸಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ. ಹಾಗೆ ಲಾಸ್ಟಲ್ಲಿ ನನಗೆ ಟ್ರೈನ್ ಆಟ ಆಡಬೇಕು ಅಂತ ಕಾಡಿಸ್ತಾ ಇದ್ಲು. ಹಾಗೆ ನಾನು ಬೇಡ ಅಂದರು. ಅವ್ರ ಅತ್ತೆ ಬಿಡದೆ ಆಟ ಆಡಿಸಿದ್ರು.
ಸೊ ಮೇಡಮ್ ಅವರು ಅಪ್ಪನ ಹತ್ರ ಬಂದ್ಬಿಟ್ಟು ಅಪ್ಪಗೆ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗಿ ಬಂದ್ರು. ಹಾಗೆ ಮದರ್ಸ್ ಡೇ ಇರೋದ್ರಿಂದ ಹಾಸ್ಪಿಟಲಲ್ಲಿ ಈವೆಂಟ್ ಕೂಡ ಇಟ್ಟಿದ್ರು. ಗೇಮ್ಸ್ ಕೂಡ ಇತ್ತು. ಹಾಗೆ ನೇಲ್ ಆರ್ಟು ಮತ್ತೆ ಬ್ರೇಸ್ಲೆಟ್ಸ್ ಕೂಡ ಮಾಡಿಸ್ಕೋಬೋದಿತ್ತು. ಎಲ್ಲ ಫ್ರೀ ಆಗೇನೆ ಇತ್ತು. ಆಕ್ಚುಲಿ ಗೇಮ್ ಆಡಿದಾಗ ನಾನೇ ವಿನ್ ಆಗಿದ್ದು ಗೊತ್ತಾ? ಯಾವ ಥರ ಇತ್ತು ಅಂದ್ರೆ ಗೇಮು ಸಖತ್ತಾಗಿತ್ತು ಗೇಮ್ ಮಾತ್ರ. ನಾನು ವಿನ್ ಆಗ್ತೀನಿ ಅಂತ ನಿಜವಾಗ್ಲೂ ಅನ್ಕೊಂಡೇ ಇರ್ಲಿಲ್ಲ. ಆಕ್ಚುಲಿ ಹೊಟ್ಟೆ ಹಿಡ್ಕೊಂಡೆಲ್ಲ ಆಟ ಆಡ್ದೆ. ಸಖತ್ತಾಗಿ ಆಟ ಆಡ್ದೆ. ಸಿಯಾ ಕೂಡ ಇವೆಂಟ್‌ನ ನೋಡಿ ಎಂಜಾಯ್ ಮಾಡ್ತಾ ಇದ್ಲು. start playing with them. I usually start playing with my patients. I will explain them and give the psychological support also. And usually ask the families to come. ಸೊ ಸ್ನ್ಯಾಕಿಗೆ ನಮಗೆ ಫ್ರೂಟ್ಸ್ ಹಾಗೆ ಸ್ಯಾಂಡ್ವಿಚ್ ಎಲ್ಲ ಅಲ್ಲಿ ಕೊಟ್ಟಿದ್ರು ಇವೆಂಟ್ ಅಟೆಂಡ್ ಆಗಿದ್ಕೆ. ಸೊ ಸ್ಯಾಂಡ್ವಿಚ್‌ನ ಸಿಯಾ ಅಲ್ಲೇನೆ ತಿನ್ಕೊಂಡು ಬಲೂನ್ ತಗೊಂಡು ಆಟ ಆಡ್ತಾ ಇದ್ಲು. Okay, come on, give me 1 minute up. ಸೊ ಈ ಥರ ಗೇಮ್ ಎಲ್ಲ ಆಟ ಆಡ್ಬಿಟ್ಟು ವಿನ್ ಆದೆ. ನಂಗೆ ಗಿಫ್ಟ್ ಕೂಡ ಕೊಟ್ರು. ಸೊ ಈ ಥರ. ಸೊ ಅದೇ ಸೇಮ್ ಡೇ ನಾನು ಮತ್ತೆ ಪ್ರವಿ ಎಲ್ರೂನು ಡಿಸ್ಚಾರ್ಜ್ ಮಾಡ್ಸಿದ್ವಿ ಪ್ರವಿನ. ಸೊ ಕ್ಯಾಬ್ ಮಾಡ್ಕೊಂಡ್ಬಿಟ್ಟು ಮನೆಗೆ ಬಂದ್ವಿ. ನೋಡಿದ್ರಲ್ಲ ನಮ್ಮ ಈ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಅನ್ಕೋತೀನಿ. ಪ್ರವಿದು ಡೈಲಿ ಹೀಗೆ ಯಾವ ಥರ ನಡೀತಿದೆ ರೋಟೀನ್ ಅಂತ ಮತ್ತೆ ಅವರು ರಿಕವರಿ ಯಾವ ಥರ ಆಗ್ತಾ ಇದ್ದಾರೆ ಅಂತ ನೆಕ್ಸ್ಟ್ ಲಾಗಲ್ಲಿ ನಿಮ್ಮೆಲ್ರಿಗೂ ತಿಳಿಸ್ತೀನಿ ಅಂತ ಹೇಳ್ತಾ ಟಿಲ್ ದೆನ್ ಟೇಕ್ ಕೇರ್ ಬೈ ಸಿ ಯು ಸೂನ್ ಬೈ.